ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ TJ ಆವಿಷ್ಕಾರಿ. ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ತೊಗೊಂಬಂದಿರೋ ಪ್ರಾಜೆಕ್ಟ್ ಬಂದು ಸ್ಮಾರ್ಟ್ ಬಸ್ಸು. ಹಿಂದಿನ ವೀಡಿಯೋದಲ್ಲೂ ಸ್ಮಾರ್ಟ್ ಬಸ್ಸೇ ತೋರಿಸಿದಂತ, ಅದಲ್ಲ ಈ ಸ್ಮಾರ್ಟ್ ಬಸ್ಸು, ಇದು ಬೇರೆ ಬಸ್ಸು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೊರಟಿರೋ ಪ್ರಾಜೆಕ್ಟ್ ಬಂದು ಸ್ಮಾರ್ಟ್ ಬಸ್ ಅಂತ. ಆಗಲೇ ಹೇಳ್ದಂಗೆ ಇದರಲ್ಲಿ ಸೇಮು ಆ ಹಳೆ ಪ್ರಾಜೆಕ್ಟಲ್ಲಿ ಹೆಂಗಿತ್ತು ಹಂಗೇನೆ ಇಲ್ಲೂ ಡಿಸ್ಪ್ಲೇ, GPS, GSM ಇದೆ, ಮತ್ತು RFID ಇದೆ. ಅದೇ ಕಂಟ್ರೋಲರ್ ಮಾತ್ರ ಬೇರೆ ಯೂಸ್ ಮಾಡಿದ್ದೀನಿ. ಡ್ರೆಸ್ಸು ಪೈಪಿಕೋ ಅಂತ. ಮೋಸ್ಟು ಏನಂದರೆ ಸಕ್ಸಸ್ಫುಲ್ ಕಂಟ್ರೋಲರ್ ಅಂತ ಹೇಳ್ಬೋದು. ಇದು ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಮತ್ತು ಕಂಪೇರ್ ಟು ESP32 ಚೆನ್ನಾಗುತ್ತೆ. ಒಟ್ಟು ವೈಫೈಗೆ ಎಲ್ಲ ಕನೆಕ್ಟ್ ಆಗೋಲ್ಲ, IoT ಎಲ್ಲ ಮಾಡೋದಕ್ಕಾಗಲ್ಲ. ಇದು ಜಸ್ಟು ಒಂದು ಲೈಕ್ ಸ್ಮಾರ್ಟ್ ಬಸ್ ಥರನೇ, ಬಟ್ ಆ ಥರ ಇರಲ್ಲ. ನೀವು ನೋಡೋಣ ವರ್ಕಿಂಗ್ ಆಗುತ್ತೆ ಅಂತ ನೋಡೋಣ ಫಸ್ಟು, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದಕ್ಕೂ ಡೋರ್ ಎಲ್ಲ ಮಾಡಿದ್ದೀವಿ, ಬಟ್ ಆ ಬಸ್ಸು ಚಕ್ರ ಇಟ್ಟಲ್ಲ ಇತ್ತು, ಇದು ಓಡಾಡೋದೆಲ್ಲ ಇಲ್ಲ, ನೋಡೋದಕ್ಕಷ್ಟೇ ಇದು. ಸೊ ಈಗ ಆನ್ ಮಾಡ್ಕೊಳ್ಳೋಣ. ಮೊದಲಿಗೆ ಆನ್ ಆಯಿತು. ಆನ್ ಆದ ತಕ್ಷಣ ನೋಡಿ ಇಲ್ಲಿ ಟೋಟಲ್ ಟ್ರಾವೆಲ್ಡ್ ಅಂತ ಬರ್ತಾಯಿದೆ, ಮತ್ತು ಎಷ್ಟು ಕಿಲೋಮೀಟ್ರು, ಮತ್ತು ಇಗ್ನಿಷನ್ ಸ್ಟೇಟಸ್ ಅಂತ ಬರ್ತಿದೆ. ಸೊ ಇಗ್ನಿಷನ್ ಆನ್ ಮಾಡೋಣ. ಏನಿದೆ ಚಕ್ರ ಓಡ್ತಾನೆ ಇಲ್ಲ, ಸರಿಯಾಗಿ ನೋಡಿ ಒಂದ್ಸರಿ. ಆಫ್ ಆನು ಇಲ್ಲೂ ಸ್ಟೇಟಸ್ ಬರ್ತೈತೆ, ಇಲ್ಲೂ ಆನ್ ಆಯ್ತಲ್ವಲ್ಲ. ಅಯ್ಯೋ ನಾನು ಪವರೇ ಆನ್ ಮಾಡಿಲ್ವಲ್ಲ, ಇನ್ನೆಲ್ಲಿಂದ ಬರುತ್ತೆ. ಈಗ ಆನ್ ಮಾಡ್ತೀನಿ ನೋಡಿ. ಇಲ್ಲಿ ಏನು ಗೊತ್ತಾ, ಇದೆಲ್ಲ ಎಲೆಕ್ಟ್ರಾನಿಕ್ ಅಲ್ವಾ. ಸೊ ಎಲೆಕ್ಟ್ರಾನಿಕ್ಸಲ್ಲಿ ಸ್ವಲ್ಪ ಇಂಡಕ್ಟಿವ್ ಲೋಡ್ನ ಸಪ್ರೇಟ್ ಕನೆಕ್ಟ್ ಮಾಡಿಕೊಂಡ್ರೆ ಮ್ಯಾಕ್ಸಿಮಮ್ ಕರೆಂಟ್ ಏನಾದರೂ ಆನ್ ಮಾಡಿದ ತಕ್ಷಣ ಮ್ಯಾಕ್ಸಿಮಮ್ ಕರೆಂಟು ಮೋಟ್ರಿಗೆ ಎಳ್ಬಿಡುತ್ತೆ. ಆವಾಗ ನಿಮ್ಗೆ ಏನಾಗುತ್ತೆ, ಈ ಕಂಟ್ರೋಲರೆಲ್ಲ ಒಂದು ಸ್ವಲ್ಪ ಏನಂತೀವಿ, ಮಾಲ್ ಫಂಕ್ಷನ್ ಅಂತೀವಲ್ಲ, ಅದೇ ಹೆಂಗೆಂಗೋ ಆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹುಚ್ಚಿಡ್ದಂಗೆ. ಸೊ ಅದನ್ನು ತಡೆಯೋದಕ್ಕೋಸ್ಕರ ನಾವು ಇಂಡಕ್ಟಿವ್ ಲೋಡ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಫಸ್ಟ್ ಆನ್ ಮಾಡೋಣ. ಚಕ್ರ ಹೆಂಗೆ ತಿರುಗುತ್ತೆ ನೋಡಿ. ತಿರುಗ್ತಾ ಇದೆ ಅಲ್ವಾ. ಸೊ ಇದು ಬಸ್ದು ಇಂಜಿನ್ ಅಂತ ಅಂದ್ಕೊಳ್ಳಿ, ಅಥವಾ ಒಂದು ವೀಲಿಗೆ ಕನೆಕ್ಟ್ ಮಾಡಿದ್ದೀವಿ ಅಂತ ಡೆಮೋಗೆ ಹಾಕ್ತಿರೋದು ಇದು ವೀಲು. ಸೊ ಇದು ವೀಲ್ದು ಒಂದು ಇದಿರುತ್ತೆ, ಡಯಾಮೀಟರ್ ಇರುತ್ತಲ್ವ, ಅದನ್ನು ಕ್ಯಾಲ್ಕುಲೇಟ್ ಇಟ್ಕೊಂಡು, ಮತ್ತು ಇದು ಎಷ್ಟು ರೊಟೇಷನ್ ಸ್ಪೀಡಲ್ಲಿ ವರ್ಕ್ ಆಗ್ತಾ ಇದೆ ಅಂತ ತಿಳ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಆಟೋಮೇಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ರೀಡಿಂಗ್ ತೊಗೊಂಡು, ಸ್ಪೀಡ್ನ ರೀಡಿಂಗ್ ತೊಗೊಂಡು ಎಷ್ಟು ಕಿಲೋಮೀಟ್ರ್ ಓಡ್ತಾ ಇದೆ ಅಂತ ನೀವು ನೋಡ್ಬೋದು. ಈಗ ಬರ್ತಾ ಇದೆ ನೋಡಿ, ಇಲ್ಲಿ ಡಿಸ್ಪ್ಲೇಲಿ 0.81 ಕಿಲೋಮೀಟರು, 0.82 ಕಿಲೋಮೀಟರು ಓಡ್ತಾ ಇದೆಯಾ. ಸೊ ಈ ಥರ ಕಿಲೋಮೀಟ್ರ್ ಓಡ್ತಾ ಇರುತ್ತೆ. ಸೊ ಇದನ್ನು ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಈಗ ಬಸ್ಸಿಗೆ ಯಾವ ರೀತಿ ಇದು ಕಸ್ಟಮರ್ ಯಾವ ರೀತಿ ಬರ್ತಾರೆ, ಹೆಂಗೆ ಅವ್ರಿಗೆ ಟಿಕೆಟ್ ಜನ್ರೇಟ್ ಆಗುತ್ತೆ ಅದನ್ನು ನೋಡೋಣ. ಸೊ ಇಲ್ಲೂ ಅಷ್ಟೇ ನನ್ನ ಹತ್ರ ಒಂದು 4 ಕಾರ್ಡ್ ಇದೆ. ಇಲ್ಲಿ 4 ಕಾರ್ಡ್ ರಿಜಿಸ್ಟರ್ ಮಾಡಿದ್ದೀನಿ. ಈ 4 ಕಾರ್ಡಲ್ಲಿ ಒಂದು ಕಾರ್ಡ್ ಬಂದು ಇನ್ವ್ಯಾಲಿಡ್ ಕಾರ್ಡು, ಇನ್ನೊಂದು 3 ಬಂದು ಪ್ಯಾಸೆಂಜರ್ ಕಾರ್ಡ್ ಇದೆ. ಸೊ ಇದು ಇನ್ವ್ಯಾಲಿಡ್ ಟ್ರೈ ಮಾಡೋದು ಏನು ಬರ್ತೈತೆ ನೋಡೋಣ. ನೋಡಿ, ಇನ್ವ್ಯಾಲಿಡ್ ID ಟ್ರೈ ವ್ಯಾಲಿಡ್ ಕಾರ್ಡ್ ಅಂತ ಬರ್ತಾ ಇದೆ. ಓಕೆ, ಇದು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ಯಾರು ಇನ್ವ್ಯಾಲಿಡ್ ಬಂದರೆ ಅದನ್ನು ಆಕ್ಸೆಪ್ಟ್ ಮಾಡಲ್ಲ. ಸೊ ರಿಜಿಸ್ಟರ್ ಆಗಿರೋ ಕಾರ್ಡ್ನ ಟ್ರೈ ಮಾಡೋಣ ಇವಾಗ. ಸೊ ಈಗ ಪ್ಯಾಸೆಂಜರು ಬಂದು ಸ್ವೈಪ್ ಮಾಡ್ತಾನೆ, ಡೋರ್ ಓಪನ್ ಆಗುತ್ತೆ. ಅವನಿಗೆ ಡೋರ್ ಓಪನ್ ಆಗಿ ಒಂದು 5 ಸೆಕೆಂಡ್ ಓಪನ್ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ. ಸೊ ಕ್ಲೋಸ್ ಆದಮೇಲೆ ಏನು ಮಾಡ್ತಾನೆ, ಸೊ ಬಸ್ ಸ್ಟಾರ್ಟ್ ಮಾಡ್ತಾನೆ, ಆಯಿತಾ. ಸೊ ಬಸ್ ಸ್ಟಾರ್ಟ್ ಆಯಿತು. ಬಸ್ ಸ್ಟಾರ್ಟ್ ಆದಮೇಲೆ ಇನ್ ಕೇಸ್ ಅವನೇನೋ ಮಿಡಲಲ್ಲಿ ಪ್ಯಾಸೆಂಜರ್ ಏನಾದ್ರು ಆರೋಯ್ತಾನ, ಇಲ್ಲ ತಾನೆ. ಸೊ ಇವಾಗ ನಾವು ಟ್ರೈ ಮಾಡ್ತೀವಿ ನೋಡಿ ಇವಾಗ. ಸೊ ಈಗ ಈ ಥರ ಸ್ಕ್ಯಾನ್ ಮಾಡಿದಾಗ ಇಗ್ನಿಷನ್ ಇಟ್ಟು ಆನ್, ನೋ ಯೂಸರ್ ಆಕ್ಟಿವ್ ಅಂತ ಬರುತ್ತೆ. ವೆರಿ ಸಿಂಪಲ್ಲು. ಈಗ ಏನಾದರೂ ಕಸ್ಟಮರು ಬಸ್ ಓಡ್ಬೇಕಾದ್ರೆ ಆರ್ಬಾರ್ದಲ್ಲ. ಸೊ ಅದಕ್ಕೆ ಇಂಜಿನ್ನ ಮತ್ತೆ ಆಫ್ ಮಾಡ್ತೀನಿ. ಆಫ್ ಮಾಡಿದ್ಮೇಲೆ ಸೊ ಮತ್ತೆ ಇದನ್ನು ಸ್ವೈಪ್ ಮಾಡ್ತೀನಿ. ಸ್ವೈಪ್ ಮಾಡಿದಾಗ ಡೋರ್ ಓಪನ್ ಆಗುತ್ತೆ. ನಂತರ ಅವನಿಗೆ SMS ಕೂಡ ಒಂದು ಹೋಗಿರುತ್ತೆ. ಸೊ ಇಲ್ಲಿ ಹೆಂಗಾಯಿತು, ಈಗ ಕಸ್ಟಮರು ಬಂದಿದ್ದಾನೆ, ಬಸ್ ಹತ್ತಿದ್ದಾನೆ. ಓಕೆ, ಸೊ ಅವನಿಗೆ ಒಂದು ಎಷ್ಟು ಕಿಲೋಮೀಟ್ರ್ ಓಡಿದ್ದಾನೆ ಅದ್ರ ಮೇಲೆ ಸೊ ಅವ್ನು ಹತ್ತಬೇಕಾದ್ರೆ ಎಷ್ಟಿತ್ತು. ಫಾರ್ ಎಕ್ಸಾಂಪಲ್ ಈಗ ಒಂದು 83.83 ಕಿಲೋಮೀಟರ್ಸ್ ಇತ್ತು ಅಂತ ಅಂದ್ಕೊಳ್ಳಿ. ಸೊ ಇವಾಗ ಅದು 90.0.90 ಕಿಲೋಮೀಟರ್ ತೋರಿಸ್ತಾ ಇದೆ. ಆದರೆ 2 ಡಿಫ್ರೆನ್ಸ್ ಮೈನಸ್ ಮಾಡಿ ಎಷ್ಟು ರೂಪಾಯಿ ಚಾರ್ಜ್ ಹಾಕಬೇಕು ಅಂತ, 4 ರೂಪಾಯಿ ಅಂತ ಅಂದ್ಕೊಂಡಿದ್ದೀನಿ ಕಿಲೋಮೀಟ್ರಿಗೆ. ಸೊ ಅದ್ರ ಮೇಲೆ ಅವರಿಗೆ ಚಾರ್ಜಸ್ ಬಂದು ಈ ಥರ SMS ಬಂದು ಕಟ್ಟಾಗಿ ಈ ಥರ ಬರುತ್ತೆ ನೋಡಿ. ಇಲ್ಲಿ ತೋರಿಸ್ತೇನೆ ಯಾವ ರೀತಿ ಬಂದಿರುತ್ತೆ ಅಂತ. ಸೊ ಈ ಥರ SMS ಬಂದುಬಿಡುತ್ತೆ ಅವ್ರಿಗೆ. ಸೊ ಈ ಥರ ಅದೇ ಹಳೆ SMS, ನೀವು ಹಳೆ ಪ್ರಾಜೆಕ್ಟಲ್ಲಿ ಬಸ್ಸಲ್ಲಿ ನೋಡಿದ್ವಲ್ಲ ಅದೇ ಥರ ಇಲ್ಲಿ SMS ಬರುತ್ತೆ. ಆಮೇಲೆ ಅವ್ರಿಗೊಂದು ಲೊಕೇಶನ್ ಕೂಡ ಕಳಿಸುತ್ತೆ. ಸೊ ಈ ಲೊಕೇಶನ್ ಏನು ಮಾಡುತ್ತೆ ಅಂದರೆ, ನಮ್ಗೆ ಇಲ್ಲಿ GSM ಇರುತ್ತಲ್ಲ, ಆ GSM ಲೊಕೇಶನ್ನ, GPS ಲೊಕೇಶನ್ನ ಕಳಿಸಿರುತ್ತೆ. ಸೊ GPS ಲೊಕೇಶನ್ ನಮ್ಮದು ಎಲ್ಲಿ ಇಟ್ಟಿರ್ತೀವಿ ಬಸ್ಸು, ಆ ಬಸ್ ಎಲ್ಲಿ ಹೋಗಿ ರೀಚ್ ಆಗಿದೆ ಅದ್ರ ಲೊಕೇಶನ್. ಸೊ ಇದು ನಮ್ಮ ಪ್ರಾಜೆಕ್ಟ್.
ಸೊ ಈ ಪ್ರಾಜೆಕ್ಟಲ್ಲಿ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಆಲ್ರೆಡಿ ನಾವು ಇನ್ನೊಂದು ಸ್ವಿಚ್ ಕೂಡ ಯೂಸ್ ಮಾಡಿದ್ದೀವಿ. ಸೊ ಇದು ಆಕ್ಸಿಡೆಂಟ್ ಸ್ವಿಚ್ ಅಂತ ಹೇಳಿ. ಸೊ ಈ ಆಕ್ಸಿಡೆಂಟ್ ಸ್ವಿಚ್ ಏನಾದರೂ ಟ್ರಿಗರ್ ಆದರೆ ಅದಕ್ಕೆ ಕೂಡ ಒಂದು ಆಥರೈಸ್ ನಂಬರ್ಗೆ SMS ಹೋಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಪ್ರಾಜೆಕ್ಟ್ ನಿಮ್ಗೆ ವರ್ಕ್ ಆಗುತ್ತೆ. ಇದೇ ಥರ ಪ್ರಾಜೆಕ್ಟ್ ಆವಿಷ್ಕಾರಿ ಪ್ರಾಜೆಕ್ಟ್ಗಳನ್ನ ನೀವು ನೋಡಬೇಕಂದ್ರೆ ನಮ್ಮ ಚಾನಲ್ TJ ಆವಿಷ್ಕಾರಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್. ಥ್ಯಾಂಕ್ ಯು.